ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಲೆಗೆ ಕೊನೆ ಅನ್ನೋದು ಇಲ್ಲ, ಕಲಾವಿದರಿಗೂ ಸಹ ವಯಸ್ಸಿನ ಮಿತಿ ಇಲ್ಲ ಅಂತಾರೆ. ಆದರೆ ಚಿತ್ರರಂಗದಲ್ಲಿ ವಯಸ್ಸಾದ ಹಿರಿ ಕಲಾವಿದರನ್ನ ಹೇಳದೆ ಕೇಳದೆ ಕೈ ಬಿಡಲಾಗುತ್ತೆ. ಆದರೆ ಎಷ್ಟೋ ಜನ ಕಲಾವಿದರು ಇನ್ನೂ ಸಮಯ ಹಾಗೂ ವಯಸ್ಸಿದ್ದ ಹಾಗೆಯೇ ಚಿತ್ರರಂಗದ ತಿರಸ್ಕಾರಕ್ಕೊಳಗಾಗಬೇಕಾಗುತ್ತೆ. ಅಂತವರ ಪೈಕಿ ನಟಿ ಐಂದ್ರಿತಾ ರೇ ಅವರ ಹೆಸರು ಕೂಡ ಒಂದು. ಐಂದ್ರಿತಾ ರೇ ಎಂಬ ಈ ನಗುವ ಕಂಗಳ ಚೆಲುವೆ ಕೆಲವೇ ವರ್ಷಗಳ ಕೆಳಗೆ ಕನ್ನಡದ ಹೆಸರಾಂತ ನಾಯಕಿಯಾಗಿದ್ದರು. ಮೂಲತಃ ಹೊರ ರಾಜ್ಯದವರಾದರೂ ಸಹ ಕನ್ನಡ ಭಾಷೆ ಕಲಿತು ಕನ್ನಡದಲ್ಲಿ ತಮ್ಮ ಪ್ರತಿಭೆ ತೋರಿಸಿದ್ದವರು. ನಟಿ ಎಂದರೆ ಕೇವಲ ಶೋ ಪೀಸ್ ಅಷ್ಟೇ ಅಲ್ಲ, ಅವರಲ್ಲಿಯೂ ಸಹ ನಟನಾ ಸರಸ್ವತಿ ಇರುತ್ತಾಳೆ ಎಂಬುದು ಸಾಬೀತು ಮಾಡಿದ್ದ ಐಂದ್ರಿತಾ ರೇ ಕನ್ನಡದಲ್ಲಿ ಸುಮಾರು 30 ಚಿತ್ರಗಳಲ್ಲಿ ನಟಿಸಿದವರು. 7-8 ವರ್ಷಗಳಲ್ಲೇ ಅತಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ನಂತರ ಇದ್ದಕ್ಕಿದ್ದ ಹಾಗೆ ಮರೆಯಾದ ಇವರು ಕನ್ನಡದಲ್ಲಿ ನಂಬರ್ 1 ಹೀರೋಯಿನ್ ಆಗಿ ಮೆರೆಯುವ ಎಲ್ಲ ಚಾನ್ಸ್ ಇತ್ತು. ಆದರೆ ಹಾಗಾಗ್ಲಿಲ್ಲ. ಮದುವೆಯ ನಂತರ ನನಗೆ ಹೆಚ್ಚು ಆಫರ್ಸ್ ಬರಲಿಲ್ಲ ಎಂದಿದ್ದ ಈ ನಟಿಯ ಕರಿಯರ್ಗೆ ಇವರ ವಿವಾಹವೇ ಅಡ್ಡಿಯಾಯಿತೆ, ಅಥವಾ ಚಿತ್ರರಂಗದಲ್ಲಿ ತನ್ನ ಉತ್ತುಂಗದಲ್ಲಿದ್ದ ಸಮಯದಲ್ಲಿ ನಡೆದ ಆ ಒಂದು ವಿವಾದವೇ ಇವರ ಬೆಳವಣಿಗೆಗೆ ಮುಳ್ಳಾಯಿತೆ? ಐಂದ್ರಿತಾ ರೇ ಯಾಕೆ ಸಿನಿಮಾದಲ್ಲಿ ನಟನೆ ನಿಲ್ಲಿಸಿದ್ರು ಎನ್ನುವ ಮೊದಲಾದ ಅವರ ಬದುಕಿನ ರೋಚಕ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಐಂದ್ರಿತಾ ರೇ ಬೆಂಗಾಳಿ ಭಾಷಿಕ ಮನೆತನದಲ್ಲಿ ಏಪ್ರಿಲ್ 19ರಂದು ಜನಿಸ್ತಾರೆ. ಆಗ ಇವರ ಪರಿವಾರ ರಾಜಸ್ಥಾನದ ಉದಯ್ಪುರ್ನಲ್ಲಿತ್ತು. ಇವರ ತಂದೆ ಎ.ಕೆ. ರೇ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಡೆಂಟಿಸ್ಟ್ ಆಗಿದ್ದರು. ತಮ್ಮ ಕುಟುಂಬದ ಅತ್ಯಂತ ಕಿರಿಯವರಾದ ಐಂದ್ರಿತಾ ರೇ ಉದಯ್ಪುರ್ನಲ್ಲಿಯೇ ತಮ್ಮ ಬಾಲ್ಯದ ಹೆಚ್ಚಿನ ಸಮಯ ಕಳೆಯುತ್ತಾರೆ. ಇಲ್ಲಿಂದ ಮುಂಬೈಗೆ ಬಂದ ಇವರ ಪರಿವಾರ ಅಲ್ಲಿಯೂ ಸಹ ಕೆಲವು ಸಮಯ ವಾಸ ಮಾಡುತ್ತದೆ. ಇದೆಲ್ಲ ಆದ ನಂತರ ಕೊನೆಗೆ ಬೆಂಗಳೂರಿಗೆ ಇವರ ಪೂರ್ತಿ ಪರಿವಾರ ಸ್ಥಳಾಂತರವಾಯಿತು. ಇಲ್ಲಿಯ ಬಾಲ್ಡ್ವಿನ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಐಂದ್ರಿತಾ ರೇ ತಮ್ಮ ಹೈಸ್ಕೂಲ್ ಶಿಕ್ಷಣ ಪೂರೈಸಿದ್ರು. ಮುಂದೆ ತಮ್ಮ ತಂದೆಯ ಹಾಗೆ ಡೆಂಟಲ್ ಸೈನ್ಸ್ ನಲ್ಲಿ ತಮ್ಮ ಪದವಿ ಮುಗಿಸುವ ಹಂಬಲದಿಂದ ಎಂ.ಆರ್. ಅಂಬೇಡ್ಕರ್ ಡೆಂಟಲ್ ಕಾಲೇಜಿಗೆ ಸೇರ್ತಾರೆ. ಈ ಸಮಯದಲ್ಲಿ ಓದಿನ ಜೊತೆಗೆ ಅವರು ಮಾಡೆಲಿಂಗ್ ನಲ್ಲೂ ಸಹ ಪಾರ್ಟ್ ಟೈಮ್ ವರ್ಕ್ ಮಾಡಿದ್ರು. ಇದೇ ಸಮಯಕ್ಕೆ ಅವರಿಗೆ ಟಿವಿ ಜಾಹೀರಾತುಗಳಲ್ಲಿ ನಟಿಸುವುದಕ್ಕೆ ಅವಕಾಶ ಸಿಗುತ್ತೆ. ಬಹುಶಃ ಇದರಿಂದಲೇ ಅವರು ಮುಂದೆ ಫಿಲ್ಮ್ ಇಂಡಸ್ಟ್ರಿಗೆ ಬರಲು ಸಾಧ್ಯವಾದದ್ದೆನ್ನಬಹುದು. ಇವರು ಈ ಮೊದಲು ಎಂ.ಎಸ್. ಶ್ರೀಧರ್ ಎನ್ನುವ ಕನ್ನಡದ ಖ್ಯಾತ ಕೊರಿಯೋಗ್ರಾಫರ್ ಒಬ್ಬರ ಕೈ ಕೆಳಗೆ ನೃತ್ಯಾಭ್ಯಾಸದ ಟ್ರೈನಿಂಗ್ ತೆಗೆದುಕೊಳ್ಳುತ್ತಿದ್ರು. ಹಾಗಾಗಿ 2006ರಲ್ಲಿ ಮೊದಲ ಸಲ ಕನ್ನಡದ ಜಾಕ್ ಪಾಟ್ ಎನ್ನುವ ಚಿತ್ರದಲ್ಲಿ ಒಂದು ಹಾಡಿನಲ್ಲಿ ಅವರು ಕಾಣಿಸಿಕೊಂಡರು. ಹಿರಿತೆರೆಯನ್ನ ಇವರು ಮೊದಲು ಎದುರಿಸಿದ್ದೇ ಇಲ್ಲಿ. ಇದಾದ ನಂತರ ಮುಂದಿನ 1 ವರ್ಷ ಮುಗಿದರೂ ಸಹ ಅವರಿಗೆ ಯಾವುದೇ ಅವಕಾಶ ಸಿಗಲ್ಲ. 2008ರಲ್ಲಿ ಮೆರವಣಿಗೆ ಎನ್ನುವ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ನಟಿಸುವ ಆಫರ್ ಬರುತ್ತೆ. ಈ ಚಿತ್ರದಲ್ಲಿ ನಾಯಕ ಪ್ರಜ್ವಲ್ ದೇವರಾಜ್ ಅವರಿಗೆ ಇವರು ನಾಯಕಿ. ಪ್ರಜ್ವಲ್ ಈಗಾಗಲೇ ಸಿಕ್ಸರ್ ಹಾಗೂ ಗೆಳೆಯ ಚಿತ್ರದಲ್ಲಿ ನಟಿಸಿದ್ದರು. ಮೆರವಣಿಗೆ ಚಿತ್ರವು ತನ್ನ ಸ್ಮೂತ್ ಲವ್ ಕಥೆಯಿಂದಾಗಿ ಆಗ ಮೇಜರ್ ಸಕ್ಸಸ್ ಸಾಧಿಸಿತ್ತು. ಈ ಚಿತ್ರದ ನಂದಿನಿ ಎನ್ನುವ ಪಾತ್ರ ಐಂದ್ರಿತಾ ಅವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಕೂಡ. ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದ ಈ ಚಿತ್ರದ ಬಗ್ಗೆ Rediff.com ಎನ್ನುವ ಏಜೆನ್ಸಿಯೊಂದು ಮೆಚ್ಚುಗೆಯ ಮಾತಾಡಿತ್ತು. ಹಾಗೂ ಇದರಲ್ಲಿ ಅದು ಐಂದ್ರಿತಾ ಅವರ ನಟನೆ, ನೃತ್ಯ ಹಾಗೂ ಅವರ ಆಕ್ಟಿಂಗ್ ಡೆಲಿವರಿಯನ್ನ ಹೊಗಳುತ್ತಾ ಕನ್ನಡಕ್ಕೆ ಸಿಕ್ಕ ಹೊಸ ಭರವಸೆಯ ನಟಿ ಇವರು ಎಂದು ಅವರನ್ನ ಕರೆದಿತ್ತು. ಇದರ ಮರು ವರ್ಷ ಅಂದ್ರೆ 2009ರಲ್ಲಿ ಅವರ ನಟನೆಯ 4 ಚಿತ್ರಗಳು ತೆರೆಕಂಡವು. ಇವರ ನಟನೆಯ ಜಂಗ್ಲಿ, ವಾಯುಪುತ್ರ, ಲವ್ ಗುರು ಹಾಗೂ ಮನಸಾರೆ ಇದಿಷ್ಟು ಚಿತ್ರಗಳಲ್ಲಿ ಅವರ ನಟನೆಯ ಬಗ್ಗೆ ಉತ್ತಮ ರಿವ್ಯೂ ಕೇಳಿ ಬಂತು. ಲವ್ ಗುರು ಚಿತ್ರದಲ್ಲಿ ಇವರದ್ದು ಪೋಷಕ ಪಾತ್ರವಾಗಿತ್ತು. ಉಳಿದಂತೆ ಆ ವರ್ಷ ಬಂದ ಇತರೆ 3 ಚಿತ್ರಗಳಲ್ಲಿ ಇವರೇ ಪ್ರಧಾನ ನಾಯಕಿ. ಮನಸಾರೆ ಹಾಗೂ ಜಂಗ್ಲಿ ಚಿತ್ರಗಳೆರಡರಲ್ಲೂ ಸಹ ಇವರ ಹಾಗೂ ಆಯಾ ಚಿತ್ರಗಳ ನಾಯಕರೊಂದಿಗಿನ ಇವರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಜಂಗ್ಲಿಯಲ್ಲಿ ಒಬ್ಬ ಸಾಧಾರಣ ಮಿಡ್ಲ್ ಕ್ಲಾಸ್ ಕಾಲೇಜ್ ಯುವತಿಯಾಗಿ ಹಾಗೂ ಮನಸಾರೆ ಚಿತ್ರದಲ್ಲಿ ಒಬ್ಬ ಮಾನಸಿಕ ರೋಗಿಯಾಗಿ ಇವರ ನಟನೆ ತುಂಬಾ ನೈಜವಾಗಿ ಮೂಡಿ ಬಂದಿತು. ಮನಸಾರೆ ಚಿತ್ರದ ಅವರ ಪಾತ್ರಕ್ಕೆ ಅವರು ಆ ವರ್ಷದ ಬೆಸ್ಟ್ ನಟಿ ವಿಭಾಗದ ಸುವರ್ಣ ಅವಾರ್ಡ್ ಪಡೆದರು. ಮನಸಾರೆ ಚಿತ್ರದಲ್ಲಿ ಐಂದ್ರಿತಾ ಹೆಚ್ಚು ಮಾತನಾಡದೆ ತಮ್ಮ ಕಣ್ಣಿಂದ ಹಾಗೂ ಮುಖದ ಭಾವದಿಂದಲೇ ತಮ್ಮ ಅಭಿನಯವನ್ನ ವೀಕ್ಷಕರಿಗೆ ತುಂಬಾ ಸಮರ್ಥ ರೀತಿಯಲ್ಲಿ ಒಪ್ಪಿಸಿದ್ದಾರೆಂದು ಡೆಕ್ಕನ್ ಹೆರಾಲ್ಡ್ನ ಪತ್ರಿಕೆಯ ಒಂದು ಕ್ರಿಟಿಕ್ ಬರೆದುಕೊಂಡಿತ್ತು.
2010ರಲ್ಲೂ ಸಹ ಇವರ ನಟನೆಯ 4 ಚಿತ್ರಗಳು ತೆರೆಗೆ ಬಂದವು. 100 ಜನ್ಮಕ್ಕೂ, ನನ್ನವನು, ವೀರ ಪರಂಪರೆ ಎಂಬ ಕನ್ನಡ ಚಿತ್ರಗಳ ಜೊತೆಗೆ ಹಿಂದಿಯ ಎ ಫ್ಲಾಟ್ ಎಂಬ ಚಿತ್ರದಲ್ಲೂ ಸಹ ನಟಿಸಿದ ಅವರು ಹಿಂದಿಯಲ್ಲಿ ಈ ಚಿತ್ರದ ಮೂಲಕ ತಮ್ಮ ಮೊದಲ ಡೆಬ್ಯೂ ಶುರು ಮಾಡಿದ್ದರು. 2011ರ ಇವರ ನಟನೆಯ ಪರಮಾತ್ಮ ಚಿತ್ರವು ಇವರಲ್ಲಿದ್ದ ನಟನೆಯ ಇನ್ನೊಂದು ಆಯಾಮದ ಪರಿಚಯ ಮಾಡಿಸಿತ್ತು. ಈ ಚಿತ್ರದಲ್ಲಿ ನಟ ಪುನೀತ್ ರಾಜ್ ಕುಮಾರ್ ಅವರೊಂದಿಗೆ ವೇದಿಕೆ ಶೇರ್ ಮಾಡಿಕೊಂಡ ಐಂದ್ರಿತಾ ಅಸೂಯೆ ಪಡುವ ಗರ್ಲ್ ಫ್ರೆಂಡ್ ನ ಪಾತ್ರದಲ್ಲಿ ನಿಜಕ್ಕೂ ಜೀವಿಸಿದ್ದರು ಎನ್ನಬಹುದು. 2013ರಲ್ಲಿ ಇವರ ನಟನೆಯ ಒಟ್ಟು 5 ಚಿತ್ರಗಳು ಲಗ್ಗೆ ಇಟ್ಟವು. ಅದರಲ್ಲಿ ಒಂದು ಚಿತ್ರ ಬೆಂಗಾಳಿ ಭಾಷೆಯದ್ದು. ಆ ವರ್ಷ ಅವರು ಶಿವಣ್ಣ ಅವರ ಜೊತೆ 2 ಚಿತ್ರಗಳಲ್ಲಿ ನಟಿಸಿದ್ರು. ಒಂದು ಕಡ್ಡಿಪುಡಿ ಹಾಗೂ ಇನ್ನೊಂದು ಬಜರಂಗಿ. ಸೂರಿ ನಿರ್ದೇಶನದ ಕಡ್ಡಿಪುಡಿ ಚಿತ್ರದಲ್ಲಿ ಇವರದ್ದು ಸೈಡ್ ರೋಲ್ ಆಗಿದ್ರೂ ಸಹ ಅವರ ಸೌಂದರ್ಯ ಸಮರ ಎನ್ನುವ ಹಾಡಿನಲ್ಲಿ ಇವರ ಅಭಿನಯ ವಿಶೇಷವಾಗಿತ್ತು ಹಾಗೂ ಇಡೀ ಚಿತ್ರದ ಹೈಲೈಟ್ಗಳಲ್ಲಿ ಇದೂ ಸಹ ಒಂದು. ಈ ಹಾಡಿಗಾಗಿ ತುಂಬಾ ಬೋಲ್ಡ್ ಲುಕ್ ನಲ್ಲಿ ಕಾಣಿಸಿದ್ದ ಐಂದ್ರಿತಾ ತಾವು ಯಾವುದೇ ಪಾತ್ರಕ್ಕೂ ಸೈ ಎಂದು ಮತ್ತೆ ಇಲ್ಲಿ ನಿರೂಪಿಸಿದ್ದರು. ಬಜರಂಗಿ ಚಿತ್ರದಲ್ಲಿ ಶಾರ್ಟ್ ಟೆಂಪರ್ಗೆ ಒಳಗಾಗುವ ನಾಯಕಿಯ ಪಾತ್ರ ನಿರ್ವಹಿಸಿದ್ದ ಐಂದ್ರಿತಾ ನಟ ಶಿವಣ್ಣ ಅವರ ಎದುರು ಪೂರ್ಣ ಪ್ರಮಾಣದ ನಾಯಕಿ ಪಾತ್ರ ಮಾಡಿದ್ದರು. 2022ರಲ್ಲಿ ಬಂದ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಚಿತ್ರ ನಾಯಕಿಯಾಗಿ ಇವರು ನಟಿಸಿದ ಕನ್ನಡದ ಕೊನೆಯ ಚಿತ್ರ. ದಿಗಂತ್ ನಟನೆಯ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಇವರು ಒಂದು ಕ್ಯಾಮಿಯೋ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ವರ್ಷಕ್ಕೆ 4-5 ಚಿತ್ರ ಕೊಡುವಷ್ಟು ಬ್ಯುಸಿ ಇದ್ದ ಐಂದ್ರಿತಾ 2017ರ ನಂತರ ಹೆಚ್ಚಾಗಿ ಕಾಣಿಸಿಕೊಳ್ಳಲೇ ಇಲ್ಲ. ನಿಮಗೆಲ್ಲ ತಿಳಿದ ಹಾಗೆ ಇವರು ನಟ ದಿಗಂತ್ ಅವರನ್ನ ಪ್ರೀತಿಸಿ ವಿವಾಹವಾಗಿದ್ದಾರೆ. ಮದುವೆಯ ನಂತರ ನನಗೆ ಚಿತ್ರದ ಅವಕಾಶಗಳು ಹೆಚ್ಚಾಗಿ ಬರಲಿಲ್ಲ. ಬಂದ ಆಫರ್ಗಳೆಲ್ಲವನ್ನ ಸಹ ನಾನು ಸ್ವೀಕರಿಸಿದ್ದೀನಿ. ಈಗಲೂ ಸಹ ಕರೆದು ಅವಕಾಶ ಕೊಟ್ಟರೆ ನಾನು ನಟಿಸಲು ಸದಾ ಸಿದ್ಧ ಎಂದು ಸ್ವತಃ ಅವರೇ ಹಲವಾರು ಕಡೆ ಹೇಳಿಕೊಂಡಿದ್ದಾರೆ ಕೂಡ. 2008ರಲ್ಲಿ ಮನಸಾರೆ ಚಿತ್ರದ ಸೆಟ್ನಲ್ಲಿ ದಿಗಂತ್ ಹಾಗೂ ಐಂದ್ರಿತಾ ಮೊದಲ ಸಲ ಮುಖಾಮುಖಿಯಾಗಿದ್ದರು. ಆ ಚಿತ್ರದ ಸಮಯದಲ್ಲೇ ಇಬ್ಬರ ನಡುವೆಯೂ ಸಹ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು. ಮುಂದೆ ಒಂದಿಡೀ ದಶಕದವರೆಗೂ ಡೇಟಿಂಗ್ ನಡೆಸಿದ ಇವರು 2018ರಲ್ಲಿ ಕೊನೆಗೂ ಸಹ ಸಪ್ತಪದಿ ತುಳಿದರು. ಹಾಗಾದ್ರೆ ಮದುವೆಯೇ ಇವರ ಕರಿಯರ್ ಹಾಳು ಮಾಡಿತಾ? ದಿಗಂತ್ ತನಗೆ ಇಲ್ಲಿ ನಟಿಸಬಾರದು ಎನ್ನುವ ಯಾವುದೇ ನಿಬಂಧನೆಯನ್ನ ಹೇರಿಲ್ಲ. ಅವರ ಸಪೋರ್ಟ್ ಹಾಗೂ ಬೆಂಬಲ ನನಗೆ ಸಂಪೂರ್ಣ ಇದೆ. ಆದರೆ ಕನ್ನಡದಲ್ಲಿ ನಾನು ಗಮನಿಸಿದ ಹಾಗೆ ವಿವಾಹಿತ ನಟಿಯರಿಗೆ ಆಫರ್ ಹೆಚ್ಚಾಗಿ ಬರೋದಿಲ್ಲ ಹಾಗೂ ನಟಿಯೊಬ್ಬಳು ಮದುವೆಯ ಬಂಧನಕ್ಕೊಳಗಾದರೆ ಆಕೆಯ ಬೇಡಿಕೆ ಕೂಡ ತಕ್ಷಣ ಕುಸಿಯುತ್ತದೆ ಎಂದು ಐಂದ್ರಿತಾ ಹೇಳಿದ್ದರು. ಅವರ ಈ ಬಗೆಯ ಅನಿಸಿಕೆ ಬಹುಮಟ್ಟಿಗೆ ನಿಜ ಅನ್ಸುತ್ತೆ. ಮದುವೆ ಆದ ನಂತರ ಸಿನಿಮಾ ಬೇಡ ಅಂತ ತಾವೇ ನಿರ್ಧಾರ ಮಾಡಿ ದೂರ ಇರುವವರನ್ನ ವಾಪಸ್ ತರೋದು ಅಸಾಧ್ಯ. ಆದರೆ ಸಿನಿಮಾಗಾಗಿ ಕಾದು ಕುಳಿತವರನ್ನ ಈ ರೀತಿ ಅಲಕ್ಷ್ಯ ಮಾಡೋದು ಯಾರ ತಪ್ಪು ಅಂತ ನೀವೇ ಅಂದಾಜು ಮಾಡಿ. ಅಥವಾ ಐಂದ್ರಿತಾ ಅವರಿಗೆ ಆಫರ್ ಬಾರದಿರಲು ಅವರ ಸಿನಿ ಕರಿಯರ್ನಲ್ಲಿ ನಡೆದಿದ್ದ ಆ ಒಂದು ವಿವಾದವೇ ಕಾರಣವಾಯ್ತಾ? ಇಷ್ಟಕ್ಕೂ ಆ ವಿವಾದವಾದರೂ ಯಾವುದು? ಅದರ ಹಿನ್ನೆಲೆ ಏನ್ ಗೊತ್ತಾ? 2010ರಲ್ಲಿ ಇವರ 100 ಜನ್ಮಕ್ಕೂ ಎನ್ನುವ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಈ ವಿವಾದ ಉಂಟಾಗಿತ್ತು. ಇದರ ನಿರ್ದೇಶಕರಾಗಿದ್ದವರು ಶ್ರೀಯುತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಅಮೆರಿಕಾ ಸೂಪರ್ ಸ್ಟಾರ್, ಅಮೃತಧಾರೆ, ಹೂಮಳೆ, ಬಾನಲ್ಲೆ ಮಧುಚಂದ್ರಕೆ ಎಂಬ ಮೊದಲಾದ ಎಂದೂ ಮರೆಯಲಾಗದ ಕನ್ನಡದ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದ ನಾಗತಿಹಳ್ಳಿ ಅವರು ಅಮೃತಧಾರೆ ಚಿತ್ರದ ನಂತರ ಮಾತ್ನಾಡ್ ಮಲ್ಲಿಗೆ ಎಂಬ ಚಿತ್ರ ನಿರ್ದೇಶನ ಮಾಡಿದ್ರು. ಡಾಕ್ಟರ್ ವಿಷ್ಣುವರ್ಧನ್, ಸುದೀಪ್, ಸುಹಾಸಿನಿ ಮೊದಲಾದ ಬಹುತಾರಾಗಣ ಹೊಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯ ಸೋಲನ್ನ ಕಂಡಿತು. ಮುಂದೆ ಒಲವೇ ಜೀವನ ಲೆಕ್ಕಾಚಾರ ಎನ್ನುವ ಚಿತ್ರ ನಿರ್ದೇಶನ ಮಾಡ್ತಾರೆ. ಅದು ಸಹ ಫ್ಲಾಪ್ ಆಯಿತು. 2 ಸತತ ಸೋಲುಗಳಿಂದ ನಷ್ಟವುಂಟಾಗಿ ಜರ್ಜರಿತರಾಗಿದ್ದ ನಾಗತಿಹಳ್ಳಿ ಅವರು 100 ಜನ್ಮಕ್ಕೂ ಎನ್ನುವ ಲವ್ ಸಬ್ಜೆಕ್ಟ್ ಕೈಗೆತ್ತಿಕೊಂಡ್ರು. ಇದರಲ್ಲಿ ನಟ ಸಂತೋಷ್ ಅವರಿಗೆ ಐಂದ್ರಿತಾ ನಾಯಕಿ ಅಂತ ಫಿಕ್ಸ್ ಆಗಿತ್ತು. ಈ ಚಿತ್ರದ ಸಾಂಗ್ ಹಾಗೂ ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣಕ್ಕಾಗಿ ಹಾಂಗ್ಕಾಂಗ್ ನಲ್ಲಿ ಸೆಟ್ ಹಾಕಿದ್ದರು. ಅಲ್ಲಿ ಎಲ್ರಿಗೂ ಸಹ ರೂಮ್ ವ್ಯವಸ್ಥೆ ಕೂಡ ಆಗಿತ್ತು. ಹೀಗಿರುವಾಗ ಅದೇನಾಯ್ತೋ ಗೊತ್ತಿಲ್ಲ, ಐಂದ್ರಿತಾ ತಮ್ಮ ರೂಮಲ್ಲಿ ಒಬ್ರೇ ಇದ್ದಾಗ ಅವತ್ತೊಂದು ದಿನ ರಾತ್ರಿ ನಾಗತಿಹಳ್ಳಿ ಅವರು ಇವರ ರೂಮ್ ಡೋರ್ ತಟ್ಟಿ ಒಳಗೆ ಬಂದಿದ್ರಂತೆ. ಅವತ್ತು ಐಂದ್ರಿತಾ ಕೂಗಾಡಿ ರಂಪ ಮಾಡಿ ಆಗಬಹುದಾಗಿದ್ದ ತೊಂದರೆ ತಡೆದಿದ್ರು ಅನ್ನುವ ಮಾತುಗಳಿದೆ. ಹಾಗೂ ಇದಾಗಿ ಮಾರನೇ ದಿನ ಸೆಟ್ಗೆ ಲೇಟ್ ಆಗಿ ಬಂದರೆನ್ನುವ ಕಾರಣಕ್ಕೋ ಅಥವಾ ರಾತ್ರಿ ಆ ರೀತಿ ಕೂಗಿ ರಂಪ ಮಾಡಿದ್ರು ಅನ್ನುವ ಕೋಪಕ್ಕೋ ಗೊತ್ತಿಲ್ಲ, ನಾಗತಿಹಳ್ಳಿ ಮೇಷ್ಟ್ರು ಐಂದ್ರಿತಾ ಕಪಾಳಕ್ಕೆ ರಕ್ತ ವಸರುವಂತೆ ಹೊಡೆದಿದ್ರಂತೆ. ವಾಪಸ್ ಭಾರತಕ್ಕೆ ಬಂದಾಗ ಆಗಿನ ಫಿಲ್ಮ್ ಚೇಂಬರ್ನ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥೆಯಾಗಿದ್ದ ಜಯಮಾಲರ ಬಳಿ ಮೇಷ್ಟ್ರ ವಿರುದ್ಧ ತಮ್ಮ ಆರೋಪಗಳ ಪಟ್ಟಿಯನ್ನೇ ಐಂದ್ರಿತಾ ಇಟ್ಟಿದ್ದರು. ಅವುಗಳಲ್ಲಿ ನಿಜ ಎಷ್ಟು, ಅಪಾರ್ಥಗಳೆಷ್ಟು, ಊಹೆಗಳೆಷ್ಟು ಅನ್ನೋದು ಐಂದ್ರಿತಾ ಹಾಗೂ ನಾಗತಿಹಳ್ಳಿ ಇಬ್ಬರಿಗೆ ಮಾತ್ರ ಗೊತ್ತು.
ಹಡಗಿನಲ್ಲಿ ಶೂಟಿಂಗ್ ಇದ್ದಾಗ ಡೈರೆಕ್ಟರ್ ನಾಗತಿಹಳ್ಳಿ ತನ್ನ ಜೊತೆ ಅವಕಾಶ ಸಿಕ್ಕಾಗ್ಲೆಲ್ಲ ಅಸಭ್ಯವಾಗಿ ನಡೆದುಕೊಂಡಿದ್ರು ಎಂದು ಹಾಗೂ ಅವರು ತನಗೆ ರಾತ್ರಿ ಸಮಯ ಆಗಾಗ ಕರೆ ಮಾಡಿ ಕರೆಯುತ್ತಾ ಇದ್ರು ಅಂತಾಲೂ ಸಹ ಐಂದ್ರಿತಾ ಅವರು ನಾಗತಿಹಳ್ಳಿ ಅವರ ಮೇಲೆ ತೀರಾ ಗಂಭೀರ ಎನಿಸುವಂತಹ ಆರೋಪಗಳನ್ನೇ ಹೊರಿಸಿದ್ದರು. ಕೊನೆಗೆ ಇದು ಕನ್ನಡದ ಫಿಲ್ಮ್ ಚೇಂಬರ್ ಹಾಗೂ ಇತರೆ ಸಂಘಟನೆಗಳ ನಡುವಿನ ರಾಜಿ ಸಂಧಾನದ ಮೂಲಕ ಅದು ಹೇಗೋ ಬಗೆಹರಿಯಿತು. ಆದರೆ ಆಗ ಐಂದ್ರಿತಾ ಅವರ ಆರೋಪಗಳನ್ನ ಯಾರು ಸಹ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಅನೇಕರು ಇಲ್ಲಿ ಹಿರಿಯ ನಿರ್ದೇಶಕರಾದ ಚಂದ್ರಶೇಖರ್ ಅವರ ಪರವಾಗಿಯೇ ಮಾತನಾಡಿದ್ದರು. ಆಗ ಇನ್ನೂ ಸಹ ಮೀಟು ತರಹದ ಆಂದೋಲನ ಶುರುವಾಗಿರಲಿಲ್ಲ. ಐಂದ್ರಿತಾ ಅವರು ಎಲ್ಲವನ್ನ ಬಿಟ್ಟು ತನಗೆ ಚಾನ್ಸ್ ಕೊಟ್ಟ ಹೆಸರಾಂತ ನಿರ್ದೇಶಕರ ಮೇಲೆ ಯಾಕೆ ಹೀಗೆ ಸುಳ್ಳು ಆರೋಪ ಮಾಡಬೇಕು? ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸೂಕ್ತ ಕಾರಣವೂ ಇರಬೇಕಲ್ವಾ? ನಾಗತಿಹಳ್ಳಿಯವರು ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಇರುವಂತವರು. ಅವರ ಮೇಲೆ ಆವರೆಗೂ ಸಹ ಯಾವುದೇ ಆರೋಪ ಕೇಳಿ ಬಂದಿರಲಿಲ್ಲ. ಅವರ ಕರಿಯರ್ನಲ್ಲೇ ಇಂತಹ ಒಂದು ದೂರು ಬಂದಿದ್ದು ಇದೇ ಮೊದಲು ಹಾಗೂ ಕೊನೆ ಎನ್ನಬಹುದು. ಇದೇ ಕಾರಣಕ್ಕೆ ಐಂದ್ರಿತಾ ಅವರಿಗೂ ಸಹ ಆಫರ್ಗಳು ಕೈತಪ್ಪಿ ಹೋದವೇ ಎನ್ನುವ ಅನುಮಾನಗಳು ಇಲ್ಲಿ ಕಾಡುತ್ತವೆ. ಏನೇ ಆದರೂ ಸಹ ಐಂದ್ರಿತಾ ಕನ್ನಡ ಚಿತ್ರರಂಗದ ಅಪರೂಪದ ಪ್ರತಿಭೆ. ತಮ್ಮ ನಟನೆ, ಚೆಲುವು, ನೃತ್ಯಗಳಿಂದ ಬಹುವಿಧದ ಪಾತ್ರಗಳಲ್ಲಿ ಅವರು ನಟಿಸಿ ಸೈ ಎನಿಸಿಕೊಂಡವರು. ಶಿವಣ್ಣ, ಅಪ್ಪು, ಸುದೀಪ್, ದುನಿಯಾ ವಿಜಯ್ ಮೊದಲಾದ ಕನ್ನಡದ ಪ್ರಮುಖ ನಟರ ಜೊತೆ ನಟಿಸಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಚಿತ್ರಗಳನ್ನ ಕೊಟ್ಟವರು. ಕನ್ನಡ ಭಾಷೆ ಕಲಿತು ಎಲ್ಲಾ ಕಡೆ ಕನ್ನಡದಲ್ಲೇ ಮಾತನಾಡುವ ಹಾಗೂ ಹೋದಲ್ಲೆಲ್ಲ ಕನ್ನಡದ ಪ್ರೇಮ ಸಾರುವ ಇಂತಹ ಪ್ರತಿಭಾವಂತ ನಟಿಯನ್ನ ಕಳೆದುಕೊಂಡದ್ದು ನಿಜಕ್ಕೂ ಚಿತ್ರರಂಗದ ಅತಿ ದೊಡ್ಡ ನಷ್ಟ ಎನ್ನಲೇಬೇಕು. ಐಂದ್ರಿತಾ ಅವರು ಉತ್ತರ ಭಾರತದವರಾದರೂ ಸಹ ಅವರಂತೆ ಇವರಿಗೆ ಯಾವುದೇ ತರಹದ ಅಹಂಕಾರ, ಆಟಿಟ್ಯೂಡ್ ಇಲ್ಲ. ಸದಾಕಾಲ ಪ್ರಸನ್ನ ಮುಖಭಾವದೊಂದಿಗೆ ಆಕರ್ಷಕ ನಗುವಿನ ಜೊತೆ ಶಾಂತ ರೀತಿಯಿಂದ ಮಾತನಾಡುವ ಐಂದ್ರಿತಾ ಮತ್ತೊಮ್ಮೆ ಚಿತ್ರರಂಗಕ್ಕೆ ಬರಬೇಕು. ಅವರಿಂದ ಇನ್ನಷ್ಟು ಯಶಸ್ವಿ ಚಿತ್ರಗಳು ಹಾಗೂ ವಿಭಿನ್ನ ಪಾತ್ರಗಳು ಹೊರಬರಬೇಕು ಅಂತ ಆಶಿಸೋಣ. ಕನ್ನಡದಲ್ಲಿ ಸದ್ಯ ಇವರ ಹಾಗೂ ದಿಗಂತ್ ಅವರ ಜೋಡಿಯನ್ನ ಅತ್ಯಂತ ಕ್ಯೂಟ್ ಹಾಗೂ ಯಶಸ್ವಿ ಜೋಡಿ ಎನ್ನಲಾಗುತ್ತೆ. ಈ ಇಬ್ಬರು ಕನ್ನಡದ ಕಲಾವಿದರಿಗೆ ಕನ್ನಡದಲ್ಲಿ ಹೆಚ್ಚೆಚ್ಚು ಅವಕಾಶ ಸಿಗಲಿ ಹಾಗೂ ಇವರ ಸಿನಿ ಜೀವನ ಮತ್ತೊಮ್ಮೆ ಪ್ರಜ್ವಲಿಸುವಂತಾಗಲಿ ಎಂದು ಶುಭ ಕೋರುತ್ತಾ, ನಿಮಗೆ ಐಂದ್ರಿತಾ ಅವರ ಯಾವ ಚಿತ್ರ ತುಂಬಾನೇ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.